ರಾಜಸ್ಥಾನದಲ್ಲಿ ಆದಂಗೆ ಆಗಲಿಲ್ಲ. ಗೆಹ್ಲೋಟ್ ಅವ್ರಿಗೆ ಅಲ್ಲಿ ಪೈಲಟ್ ಅವ್ರಿಗೆ ಆದಂಗೆ ಕೊನೆಗೆ ಸರ್ಕಾರ ಬಿದ್ದೋಗ್ಬಿಟ್ಟಿದೆ. ಆ ಸಂದರ್ಭ ಇದು ಅದ ಹಂತಕ್ಕೆ ಬರ್ತಾ ಇದ್ದೇನೆ ಅಂತ. ಅದಾಗದಂಗೆ ಹೈಕಮಾಂಡ್ ಹೇಳಿದಂಗೆ ಕೊನೆಗೂ ಒಪ್ಪಿದಂತಹ ರಾಹುಲ್ ಗಾಂಧಿಯವರು ಹೇಳಿ ನಾ ಬಿಟ್ಟು ಹೋಗ್ತಂತ ಹೇಳ್ತಾಯಿದ್ರು ಸಿದ್ದರಾಮಯ್ಯನವರು. ಆ ಪ್ರಕಾರ ಬಿಟ್ಟುಕೊಟ್ರಲ್ಲ, ಬಿಟ್ಟು ಕೊಟ್ಟ ಮೇಲತ್ತ ಮತ್ತೆ ಯಾಕೆ ಪ್ರಾಬ್ಲಮ್ ಇದು? ಮತ್ತು ಸಹಜದ ಇನ್ನೂ ಪ್ರಭಾವ ಅದ ಅವ್ರದ್ದು. ಮತ್ತು ಮಾಸ್ ಲೀಡರ್ ಇದ್ದಾರೆ ಸಿದ್ದರಾಮಯ್ಯನವರು. ಮತ್ತು ತಮ್ಮ ರಾಜಕೀಯ ಹಿಡಿತ ಈ ಒಂದು ಕ್ಯಾಬಿನೆಟ್ ಮೇಲೆ ಇರಬೇಕಂತ ಬಯಸ್ತಾ ಇದ್ದಾರೆ. ಇದರ ಅರ್ಥ ಸಿ ಎಮ್ ಅವ್ರು ತಮ್ಮ ಬಿಟ್ಟುಕೊಡ್ಲಿ ಅಂತೂ ಅಲ್ಲ. ಆದರೆ ಸಿ ಎಮ್ ಆಗಿದ್ದು ಕೇವಲ 2 ವರ್ಷಕ್ಕೆ, ಈಗಾಗಲೇ 2-3 ತಿಂಗಳು ದಾಟಿ ಹೋಗಿ ಬರ್ತಾರೆ. ಇನ್ನು 1.5 ವರ್ಷಕ್ಕೆ ಸಮೀಪ ಬಂತು. ಇಷ್ಟಕ್ಕಾಗಿ ಇಷ್ಟೆಲ್ಲ ಗದ್ದಲ ನಡೆಸೋ ಅವಶ್ಯಕತೆ ಇತ್ತ. ಮತ್ತು ಆವತ್ತನ ತಮ್ಮ ಒಂದು ಹೇಳ್ತೀನಿ, ಈಗ ಹಿಂದೆ ಎಪಿಸೋಡಲ್ಲಿ ಒಂದು 3-4 ಜನರನ್ನು ಉಳಿದ ಮಂತ್ರಿಗಳನ್ನು ಸಿದ್ದರಾಮಯ್ಯನವರು, ಅದೇ ಕಾಲಕ್ಕೆ ನಮ್ಮ ಖರ್ಗೆ ಅವರು, ಹೈಕಮಾಂಡ್ ಯಾರು ಹೇಳ್ತಾರೆ ಮಾಡಿ ಮುಗಿಸ್ಬೇಕಾಗಿತ್ತು. ಮುಗಿದ ಕೆಲಸಗಳು ಶುರು ಆಗಬೇಕಾಗಿತ್ತು, ಖಾತೆಗಳು ಹಂಚಿ ಮುಗಿಬೇಕಾಗಿತ್ತು. ಮತ್ತೀಗ ಅಧಿವೇಶನ ಬಳಿಕ ಆ ನಂತರ ಈ ನಂತರ ಈ ನಮ್ಮಲ್ಲಿ ಒಂದು ಇಂಗ್ಲೀಷಲ್ಲಿ ಕಾಳಜಿ ಮಾತು, ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಅಂತ. ತಡ ಮಾಡಿ ಕೊಟ್ಟಂಥ ತೀರ್ಮಾನ ಅಲ್ಲಗಳದಂಗೆ. ಹಂಗೆ ಅವ್ರಿಗೆ ಅವಕಾಶವಿಲ್ಲ, ಸಮಯವೂ ಇಲ್ಲ. 1.5 ವರ್ಷ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯದ? ಜನಕ್ಕೆ ಹೋಗಿ ಮುಟ್ಟಂಥದಕ್ಕೆ ಏನು ಸಾಧ್ಯದ? ವರ್ಕ್ ಮಾಡೋಕ್ಕೆ ಏನು ಸಾಧ್ಯದ? ಇವೆಲ್ಲರೂ ಫಸ್ಟ್ ಹುಟ್ಕೋತಾ ಇದ್ದಾವೆ. ಮೊದಲ 2 ವರ್ಷ, ಮೊದಲ 3-4 ತಿಂಗಳು ಹೋಯಿತು. ಇನ್ನು ಅಧಿಕಾರ ತೊಗೊಳ್ಳೋದು ಮತ್ತೊಂದು 1.5 ವರ್ಷ, 1.5 ವರ್ಷ. ಆ 1.5 ವರ್ಷನಲ್ಲ ಏನು ಸಾಧ್ಯ ಮಾಡ್ಬೋದು? ಇನ್ನು ಮತ್ತೊಂದು ಘೋಷಣೆ ಮಾಡಿದ್ದಾರೆ, ನೀರಾವರಿ ಗ್ಯಾರಂಟಿ. ಸಾಧ್ಯನಾ ನೀರಾವರಿ ಗ್ಯಾರಂಟಿ? ಇಡೀ ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ನೀರು ಕೊಡ್ಲಿಕ್ಕೆ ಸಾಧ್ಯನಾ? ಎದ್ದು ಕಾಲುವೆಗಳು ನೀರು ಹರಿಸೋಕ್ಕಾಗ್ತಾ ಇಲ್ಲ. ಎಷ್ಟು ವರ್ಷ ಆಯಿತು ಕೃಷ್ಣ ಯೋಜನೆ ಶುರುವಾಗಿ, ಇನ್ನೂ ಮುಗಿತಾ ಇಲ್ಲ. ಈಗ ಅನೇಕ ಯೋಜನೆಗಳು ಉಳಿದಿದ್ದಾವೆ. ಆಲ್ರೆಡಿ ಭಾಳಷ್ಟು ನೀರು ನಾವು ಆಂಧ್ರಕ್ಕೋ ತಮಿಳ್ನಾಡಿಗೋ ನಮ್ಮ